ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಬೆಳಗ್ಗೆ ಎದ್ದು ಬೂದ್ಗುಂಬಳಕಾಯಿ ಜ್ಯೂಸ್ ಕೊಡಿದೆ. ಸೊ ಇದು ಎಂಟಿ ಸ್ಟಮಕ್ಕೆ ಕುಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ. ಜೊತೆಗೆ ನಾನು ಈ ಮನಿ ಪ್ಲ್ಯಾಂಟ್ ತಂದಾಗಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ, ನನಗೆ ಆ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಇವತ್ತು ನನಗೆ ಈ ಪಪ್ಪಿ ನೋಡಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಬೆಳಗ್ಗೆನೇ ಮಲ್ಟಿಗ್ರೇನ್ ದೋಸೆ ಮಾಡಿದ್ದೆ. ಸೊ ಅದು ನೋಡ್ತಾ ಮೂವಿ ನೋಡ್ತಾ ಅದನ್ನು ತಿಂತಾ ತುಂಬ ಚೆನ್ನಾಗಿದೆ. ಈ ಬೆಂಗಳೂರಲ್ಲಿ ಈ ವೆದರ್ ಒಂಥರ ಚಳಿ ಥರ ಇದೆ. ಸೊ ಮಲ್ಟಿಗ್ರೇನ್ ದೋಸೆಗೆ ನಾನು ಎಲ್ಲ ಥರ ಕಾಳುಗಳು ಹಾಕಿದೆ, ರಿಚ್ ಇನ್ ಪ್ರೋಟೀನ ಜಾಸ್ತಿ ಹಾಕಿದ್ದೆ. ಹೆಸ್ರು ಕಾಳು ಇರ್ಬೋದು. ಆ ದೋಸೆ ಅಂತ ಎಷ್ಟು ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಬಂದಿತ್ತು. ಈ ಚೆನ್ನ ದಾಲ್ ಯೂಸ್ ಮಾಡ್ಕೊಂಡು ಒಂದು ಕರಿ ಮಾಡಿದ್ದೆ. ಅದನ್ನ ನೆಕ್ಸ್ಟ್ ಟೈಮ್ ನಾನು ಹಾಕ್ತೀನಿ. ತುಂಬ ಯೂನಿಕ್ ಆಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ದೋಸೆ ಮತ್ತು ಈ ಚಳಿ ಮತ್ತು ಆ ಕರಿ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಆಮೇಲೆ ನಾನು ಬಿಡ್ಸಿಗೆ ಹೋಗಿದ್ದೆ. ಇದು ಒಂದು ಸಿಕ್ತು, ಅದಕ್ಕೊಂಚೂರು ಪೇಂಟ್ ಮಾಡಿ ಇಟ್ಕೊಂಡೆ. ಈ ಎಣ್ಣೆ ಹಾಕಬೇಕಾದ್ರೆ ಆಗುತ್ತಲ್ವ, ಅದೆಲ್ಲ ಚೆಲ್ಲೋಗಬಾರ್ದು ಅಂತ. ಇವತ್ತು ಬೇರೆ ಮೊದಲೇ ಶ್ರಾವಣ ಬೇರೆ, ಬೆಳಗ್ಗೆನೇ ಇದ್ದೆ, ಪೂಜೆ ಎಲ್ಲ ಮಾಡಿ ದೀಪ ಹಚ್ಬಿಟ್ಟು ಮೂವಿ ನೋಡ್ತಾ ದೋಸೆ ತಿನ್ಕೊಂಡು ಒಂದು ಫಸ್ಟ್ ಹಾಫ್ ಅಂತ ಎಂಜಾಯ್ ಮಾಡಿದ್ದಾಯಿತು. ಸೆಕೆಂಡ್ ಹಾಫ್ ನೋಡೋಣ ಹೇಗಿದೆ. ಈ ವೆದರ್ ಅಂತೂ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ, ಚಳಿ ಅನಿಸ್ತು.